ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಕಾರ್ತಿಕ್. ನಾನು ಬಂದಿದ್ದೀನಿ ಆ್ಯಸ್ ಯೂಶುವಲ್ ಆಗಿ. ಸೊ ಸ್ನೇಹಿತರೆ, ನಾಳೆಗೆ ನನ್ನ ತೇಜಸ್ವಿ ಆಗಲಿ 18 ವರ್ಷ ಆಯಿತು. ಸೊ ಅವ್ರ ಥರ ಬದುಕಬೇಕು, ಬಿಕಾಸ್ ಅಷ್ಟು ಅಚ್ಚುಕಟ್ಟಾಗಿ ಒಂದು ತುಂಬ ಸಿಂಪಲ್ ಆ್ಯಂಡ್ ಹಂಬಲ್ ಲಿವಿಂಗ್ನ ಅವರು ಬದುಕಿದಂಥವ್ರು. ಆ್ಯಂಡ್ ದೆನ್ ನನ್ನ ಪ್ರಕಾರ ಏನಪ್ಪ ಅಂತ ಅಂದರೆ, ನುಡ್ದಂತೆ ನಡೆದಿದ್ದೇವೆ ಅಂತ ಇಲ್ಲಿ ಬುರುಡ ಬಿಡ್ತಾರಲ್ಲ ನಮ್ಮ ಇವ್ರುಗಳು, ಭ್ರಷ್ಟಾಚಾರ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು. ಅವ್ರು ಯಾರೂ ಅಲ್ಲ, ನುಡಿದಂತೆ ಬದುಕಿದ್ದೇವೆ, ನುಡಿದಂತೆ ನಡೆದಿದ್ದೇವೆ ಅಂದರೆ ಅದು ನನ್ನ ತೇಜಸ್ವಿ. ಸೊ ವೆರಿ ಸಿಂಪಲ್ ಆ್ಯಂಡ್ ಹಂಬಲ್. ನಿಮ್ಗೆ ಆಮೇಲೆ ಯಾವುದನ್ನೇ ಆದರೂ ಅವರು ತುಂಬ ನೇರವಾಗಿ ಮಾತಾಡ್ತಾ ಅಂಥ ವ್ಯಕ್ತಿ. ಅವರು ಯಾವಾಗಲೂ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡೋರು. ಕನ್ನಡ ಸಾಹಿತ್ಯಕ್ಕೆ ಅಷ್ಟು ದುಡ್ಡು ಬರುತ್ತಲ್ಲ, ಎಲ್ಲೋಗುತ್ತೆ, ಏನಾಗುತ್ತೆ, ಸಾವಿರಾರು ಕೋಟಿ ನೂರಾರು ಕೋಟಿ ಖರ್ಚು ಮಾಡ್ತಾರಲ್ಲ ಅಂತ. ಬಟ್ ಅದು ಯಾವುದಕ್ಕೂ ಉತ್ತರ ಇರಲಿಲ್ಲ ನಮ್ಮ ರಾಜಕಾರಣಿಗಳು. ಸೊ ಏನು ಅನ್ಬೋದು, ಮನೆ ಆಳ್ರು ಅಂತಲೇ ಅನ್ಬೋದು. ಅವ್ರದ್ದು ಭಾಷೆ ಇದೇ ರೀತಿ ಇದ್ದಿದ್ದು, ತುಂಬ ಜನಸಾಮಾನ್ಯರ ಭಾಷೆ ಆ್ಯಂಡ್ ದೆನ್ ಜನಸಾಮಾನ್ಯರ ಜೊತೆ ಸೇರ್ತಾ ಇದ್ರು ಅವರು. ತುಂಬ ಚೆನ್ನಾಗಿ ಬಾಳಿ ಬದುಕಂತ ನನ್ನ ತೇಜಸ್ವಿ. ಇದು ಒಮ್ಮೆ ಏನಾಗುತ್ತೆ ಅಂದರೆ, ಒಂದು ಸಲ ಪ್ರಶಸ್ತಿ ಬರುತ್ತೆ ಕುವೆಂಪು ಅವರಿಗೆ, ಜ್ಞಾನಪೀಠ ಪ್ರಶಸ್ತಿ. ಸೋ ಕಾಲ್ಡ್ ಒಕ್ಕಲಿಗರಾಗಿ ಹುಟ್ಟಿದ್ದಕ್ಕೆ ಒಕ್ಕಲಿಗರು ಸಂಘದವ್ರು ಬಂದು, ನಾವು ನಿಮಗೆ ಸನ್ಮಾನ ಮಾಡ್ತೀವಿ. ಕುವೆಂಪು ಅವರಿಂದ ಒಕ್ಕಲಿಗ ಒಂದು ಜನಾಂಗ ಎತ್ತರಕ್ಕೆ ಬೆಳೀತಾ ಹೊರತು ಒಕ್ಕಲಿಗರಾಗಿ ಹುಟ್ಟಿದಕ್ಕೆ ಅದೊಂದು ಕ್ರೆಡಿಟು. ಬಟ್ ಒಕ್ಕಲಿಗರಿಂದನೇ ಅಥವಾ ಒಕ್ಕಲಿಗರಾಗಿ ಇದಾಗಿದ್ದಕ್ಕೇ ಅಲ್ಲ, ಬಿಕಾಸ್ ಕುವೆಂಪು ಅವರು ಎಲ್ಲವನ್ನು ಮೀರಿದಂಥ ಒಬ್ಬ ವಿಶ್ವಮಾನವ. ಅದಿರಲಿ ಒಂದು ಕಡೆ. ಸೊ ಇವ್ರು ಅವಾಗ ಹೇಳ್ತಾರೆ, ಅಲ್ಲ ರೀ, ಇವ್ರು ಯಾಕೆ ಹಿಂಗೆ ಬಂದು ಸನ್ಮಾನ ಅದು ಇದು ಅಂತ ಎಲ್ಲ ಇದು ಮಾಡ್ತಾರೆ. ಕನ್ನಡ ನಾವು ನೀವಲ್ಲ, 2000 ವರ್ಷದ ಇತಿಹಾಸ ಇದೆ. ಪಂಪ, ಜನ್ನ, ರನ್ನ ಇವ್ರು ಬರೆದು ಬಿಟ್ಟಿರೋದನ್ನು ನಾವು ಓದ್ತಾ ಇದ್ದೀವಿ. ನೀವು ಭಾಷೆನ ಬಳಸ್ದೇ ಅದು 2 ವರ್ಷ ಬದುಕ್ಬಿಡ್ತಾ, ಅಥವಾ 2 ವರ್ಷ ಇತಿಹಾಸ ಅದಕ್ಕಿದೆಯಾ? ಸೊ ನೀವು ಯಾವುದನ್ನೇ ಆದ್ರೂ ಬಳಸಬೇಕು. ನೀವು ನಮಗೆ ಪ್ರಶಸ್ತಿ ಬಂತು, ಇನ್ನೊಂದು ಬಂತು ಅಂತ ಎಲ್ಲ ಬಂದರೆ ಅದು ಸನ್ಮಾನ ಅದು ಇದು ಎಲ್ಲ ಸರಿ ಇಲ್ಲ. ಸೊ ಭಾಷೆನ ಬಳಸಿ ದಯಮಾಡಿ. ಸೊ ಕನ್ನಡಕ್ಕೆ ಯಾರೂ ಅನಿವಾರ್ಯ ಅಲ್ಲ, ಅದು ಬೆಳೆದಾಗಿದೆ, ಅದನ್ನ ನಾವು ಪೋಷಣೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಅಂತ ಹೇಳ್ತಾರೆ. ಸೊ ಎಂಥ ನಿಜ ಅಲ್ಲ. ಇದೇ ನನ್ನ ತೇಜಸ್ವಿ. ಸೊ ನಮಸ್ಕಾರ ಸ್ನೇಹಿತರೆ.